ಯತ್ನಾಳ್ ಒಂದ್ಬರೇ ತಪ್ಪು ಮಾಡ್ತಾರೋ ಅಂತ ಭ್ರಮೆಯಿಂದ ಹೊರಗೆ ಬರಬೇಕಂತ ಹೇಳಿ ನಾವು. ಇಲ್ಲಂದ್ರೆ ಏನಾಗ್ತದೆ, ಬರೀ ಯತ್ನಾಳ್ ತಪ್ಪು ಮಾಡ್ತಾ ಇದ್ದಾನೆ, ವಿಜೇಂದ್ರ ಬಹಳ ಎಂದು ನೀವು ಇಲ್ಲಿ ದಿಲ್ಲಿಯಿಂದ ನಾನು ನೋಟಿಸ್ ಕೊಡೋದು 4-5 ನೋಟಿಸ್ ಕೊಡ್ತಾ ಇದ್ದೀವಿ. ನಾವು ಉತ್ತರ ಕೊಟ್ಕೊತ ಬಂದಿದ್ದೀವಿ. ಈ ಸಲ ನಾವು ಬಹಳ ವಿವರವಾಗಿ ಎಲ್ಲ ಉತ್ತರ ಕೊಟ್ಟಿವಿ. ಇವ್ರೇನೇನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅಡ್ಜಸ್ಟ್ ಇದ್ದಾರೆ. ಮೊನ್ನೆ ಇದೇ ಹನಿ ಟ್ರ್ಯಾಪ್ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ ಇದೇ ವಿಜೇಂದ್ರನೇ ಅಶೋಕ್ ಮೇಲೆ ಒತ್ತಡ ತಂದು ಇದನ್ನ ಬಹಳ ಚರ್ಚೆಗೆ ಅವಕಾಶ ಕೊಡಬಾರ್ದು ವಿಜೇಂದ್ರ. ಇಂಥ ಒಂದು ದೊಡ್ಡ ಅಸ್ತ್ರ ನಮ್ಮ ಕೈಯಾಗ ಸಿಕ್ಕಾಗ ಸಹಿತ ಭಾರತೀಯ ಜನತಾ ಪಾರ್ಟಿ ಸಮರ್ಥವಾಗಿ ಅದನ್ನ ಉಪಯೋಗ ಮಾಡ್ಕೊಂಡಿದ್ರೆ ಅವತ್ತೇ ಅವ್ರು ಯಾವ ಆರೋಪ ಇತ್ತಲ್ಲ ಅವ್ರ ಹೆಸರನ್ನ ರಾಜಣ್ಣವರು ಬಹಿರಂಗಪಡಿಸ್ತಿದ್ರು. ಅವತ್ತೇ ಸರ್ಕಾರ ಬಿಟ್ಟು ಹೋಗ್ತಿತ್ತು. ಸರ್ಕಾರ ಉಳಿಸುವಂತ ಎಲ್ಲ ಹಂತದಲ್ಲಿ ವಿಜೇಂದ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಜೊತೆ ಇದು ಓಲೈಕೆ, ಇದು ಮುಸ್ಲಿಮರ ಓಲೈಕೆ ಅಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ನನಗೆ ಅದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಚಿಟ್ಟು ಕೊಟ್ಟವರು ಇನ್ನ ನಾನು ಕನ್ಫರ್ಮ್ ಆದ್ಮೇಲೆ ಉತ್ತರ ಕೊಡ್ತೀನಿ. ಆದರೆ ನಮ್ದು ಅಷ್ಟೇ ವಿಚಾರ, ಯಾರು ದೇಶದೊಳಗೆ ಕೆಲಸ ಮಾಡುವಂಥದ್ದು ಕೊಡಬಾರ್ದು ಅಷ್ಟೇ. ಯಾರೇ ಇಲ್ಲ, ಮುಸ್ಲಿಮರಲ್ಲಿ ಹಿಂದೂರಲ್ಲಿ. ಸರ್, ಈಗ ಒಂದು ಸುದ್ದಿ ಓಡಾಡ್ತಿದೆ, ರಾಜ್ಯಾಧ್ಯಕ್ಷರ ಚುನಾವಣೆಗೆ ಎಲೆಕ್ಷನ್ ನಡೆಯಲ್ಲ, ಅದು ನೇರ ನೇಮಕಾತಿ ಆಗುತ್ತೆ, ಅದು ಹೈಕಮಾಂಡ್ ನಾಯಕರೇ ಘೋಷಣೆ ಮಾಡ್ತಾರೆ ಶೀಘ್ರದಲ್ಲಿ ಅನ್ನೋ ಥರದಲ್ಲಿ. ಅದೇ ನಮಗೂ ಸಹ ನಿನ್ನೆಯಿಂದ ಕಿವಿಯಲ್ಲಿ ಕೇಳಿ ಬರ್ತಾ ಇದೆ. ಅಲ್ಲಿ ಗೋಡೆಯಲ್ಲಿ ಕಿವಿಗಳು ಇರ್ತವೆ, ಅವೆಲ್ಲ ಹೇಳ್ತಾ ಇದ್ದೀವಿ ಆಗೋಗುತ್ತೆ. ಅದನ್ನು ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ಇವತ್ತು ಎಲ್ಲರ ವಿಚಾರಗಳನ್ನ ಕೇಳುವಂತಹ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಮೊದಲು ಹಂಗಿರಲಿಲ್ಲ. ದಿಢೀರ್ನೇ ಯಡಿಯೂರಪ್ಪನ ಘೋಷಣೆ ಮಾಡೋದು, ದಿಢೀರ್ನೇ ವಿಜಯ ಮಾಡಿಬಿಡ್ತು. ಈಗ ಹೈಕಮಾಂಡ್ ಸಹ ವಿಜೇಂದ್ರ ಯಡಿಯೂರಪ್ಪ ಅಂದರೆ ಬಿಜೆಪಿ ಅಲ್ಲ ಅನ್ನುವಂಥದ್ದು ಎಲ್ಲ ಸಂಸದರ ಅಭಿಪ್ರಾಯವಾಗಲಿ ಸಂಗ್ರಹ ಆಗಿದೆ. ಬಹಳಷ್ಟು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರಿನ ಕರ್ನಾಟಕದಾಗ ಎಲ್ಲರದು ಭಾವನೆ ಇದೆ. ವಿಜೇಂದ್ರ ವೈಫಲ್ಯ ಆಗಿದ್ದಾರೆ. ಎಲ್ಲರೂ ವಿಶ್ವಾಸ ತಗೊಂಡು ಹೋಗೋದ್ರಲ್ಲಿ ಅವರದು ಸಂಪೂರ್ಣ ವಿಫಲ ಆಗಿದ್ದರಿಂದ ಈ ರೀತಿ ಒಂದು ತಡೆ ಸ್ಪೀಡ್ ಬ್ರೇಕರ್ ಬಂದಿದೆ. ಮೊದಲು ಸ್ಪೀಡ್ ಬ್ರೇಕರ್ ಇರಲಿಲ್ಲ. ರಾಜ್ಯಾಧ್ಯಕ್ಷರಾದದ್ದನ್ನು ನೀವು ಒಪ್ಕೊಳ್ಳೋದಕ್ಕೆ ಮಾನಸಿಕ ಸಿದ್ಧತೆ ನಡೆಸ್ತಾ ಇದ್ದೀರಿ ಅಂತ. ನಾಲ್ಕು ಮಾನಸಿಕವಾಗಿ ನಾವು ವಿಜೇಂದ್ರ ಒಪ್ತೀವಿ ನಿಮ್ಗೆ ಹೇಳಿದ್ವಿ. ವಿಜೇಂದ್ರ ಒಪ್ಪು ಪ್ರಶ್ನೆ ಇಲ್ರಿ. ಬದಲಾವಣೆ ಶತಸಿದ್ಧ. ನಾ ಹಂಗೂ ಹೇಳುದಿಲ್ಲ. ಅದು ಏನಾದ್ರೂ ಸೂತ್ರ ಕಂಡು ಹಿಡಿಯಬೇಕು ಹೈಕಮಾಂಡ್. ವಿಜೇಂದ್ರ ಮೇಲೆ ಬಿಜೆಪಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಅವಮಾನಕಾರಿಯಾಗಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸೋತಿದೆ. ಯಾವ ಲಿಂಗಾಯತರ ಪ್ರಾಬಲ್ಯ ಇರುವಂತಹ ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ವಿಜೇಂದ್ರ ನಾಯಕತ್ವ. ದಾವಣಗೆರೆ, ಕಲಬುರ್ಗಿ, ಬೀದರ್, ಅಲ್ಲಿಂದ ನಮ್ಮ ತುಮಕೂರಿನಲ್ಲಿ ವಿರೋಧ ಮಾಡಿದ್ರು, ಆದ ಪಾಪ ಬಂದರು ಸೋಮಣ್ಣವರು. ಚಾಮರಾಜನಗರದಿಂದ ಪಕ್ಷ ವಿರೋಧಿ ಚಟುವಟಿಕೆ ಇವರು ಎಲ್ಲ ಚೀಲಗಳು ಮಾಡಿದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ. ಇಂಥ ಅಧ್ಯಕ್ಷನನ್ನು ನಾವು ಒಪ್ಪುವ ಪ್ರಶ್ನೆನೇ ಇಲ್ಲ. ಎಲ್ಲರೂ ಒಪ್ಕೊಂಡು ಬಿಡ್ತೀರಿ. ಅವು ಒಪ್ಪೋದ್ರ ಸಲುವಾಗಿ ನೀವು ಮೊದಲೇ ಹೆಜ್ಜೆ ಇಡ್ತಿದ್ರೆ ಹೆಜ್ಜೆ ಒಂದೇ ಒಂದು ಹೆಜ್ಜೆ ವಿಜೇಂದ್ರ ಹಟಾವು, ಕರ್ನಾಟಕಕ್ಕೆ ನಿಷ್ಠಾವಂತ ಬಿಜೆಪಿ ಬಚಾವ್. ಸರ್, ನೀವೇನು ಮುಂದೆ ಏನು CBI ಇದನ್ನ ಕೇಂದ್ರದ ರಾಜ್ಯ ಸರ್ಕಾರಿ ಅವರೊಂದು ಅಫಿಡೇಟ್ ಹಾಕಿದ್ರು. ಈಗಾಗಲೇ ಲೋಕಾಯುಕ್ತದಲ್ಲಿ ಅದು ಕ್ಲೋಸ್ ಆಗಿದೆ ಅಂತ ಹೇಳಿ ಬಂದಿದ್ರು. ಬಹುಶಃ ಅವರೇ ಅಪರಾಧಿಗಳ ಸ್ಥಾನದಾಗ ನಿಲ್ಲುವ ಹಂಗೆ ಆಗಿತ್ತದು. ದಿಢೀರ್ನೇ ಇವತ್ತು ಅವರ ಏನು ನ್ಯಾಯವಾದಿಗಳಾದಂಥ ಕಪಿಲ್ ಸಿಬಲ್ ಅವರು ಆ ಅಫಿಡೇಟ್ ಅನ್ನ ವಾಪಸ್ ತಗೊಳ್ಳಿಕ್ಕೆ ಕೋರ್ಟಿಗೆ ಕೇಳ್ಕೊಂಡು ಕೋರ್ಟ್ ಅದಕ್ಕೆ ಸಹಮತ ವ್ಯಕ್ತಪಡಿಸಿ ಇನ್ನು 2 ವಾರದ ನಂತರ ಈ ಒಂದು ಕೇಸಲ್ಲಿ ನಾವು ಸಹ ಏನು ನಮ್ಮ ಶ್ಯಾಮ್ ದಿವಾನ್ ಅವ್ರನ್ನ ನಾವು ಕೊಟ್ಟಿದ್ದೀವಿ. ಇನ್ನು 2 ವಾರದಲ್ಲಿ ಆ ಪ್ರಕರಣ ಬಗ್ಗೆ ಮತ್ತೆ ವಿಚಾರಣೆ ಬರ್ತದೆ. ಏನೋ ಲೋಪ ಇತ್ತು ಅರ್ಜಿ, ಅವರು ತಪ್ಪಿ ಅವರೇ ಅಪರಾಧಿ ಅನ್ನೋ ಅವರೇ ಪ್ರೂವ್ ಮಾಡ್ಕೊಂಡು ಬಿಟ್ಟಿದ್ರು. ಅದು ಅವರಿಗೆ ಹಿಂದ್ಗಡೆ ಜ್ಞಾನೋದಯ ಆಯ್ತು. ಆ ತಕ್ಷಣನೇ ನಾವು ವಾಪಸ್ ತಗೋತೀವಿ ಏನು ಹಾಕಿದಂತ ಕೋರ್ಟ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಸರ್, ಈಗ 5 ಜನ ಬಿಜೆಪಿ ನಾಯಕರುಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ BP ಹರೀಶ್ ಅವರು ಇದ್ದಾರೆ, ನಿಮ್ಮ ಬಣದವರು ಇದ್ದಾರೆ, ಆ ಕಡೆ ಬಣದವರು ಇದ್ದಾರೆ, ಬಿಜೆಪಿಯಲ್ಲಿ ಇದ್ದು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿದ್ದವರು ಇದ್ದಾರೆ. ನೋಡಿ, ಈಗ ನಮ್ಮ ಹೈಕಮಾಂಡು
ಸಂಪೂರ್ಣವಾಗಿ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತ ಹೇಳಿ ಈ ನಿರ್ಣಯ ತಗೊಂಡಾರೆ. ಮೊದಲೇನದ ಬರೀ ಯತ್ನಾಳ್ ಬಂದು ನೋಟಿಸ್ ಕೊಡೋದು ಬಿಟ್ರೆ 75 ಗಂಟೆ ಕೊಡಬೇಕು, 41 ದಿವಸನಲ್ಲಿ ಕೊಡಬೇಕು, ಏನೇನೋ ಹೇಳ್ತಿದ್ರು. ಇವತ್ತೇ ನಿನ್ನೆ ನಿರ್ಣಯ ತಗೊಂಡಾರ, ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಇದರ ಜೊತೆಗೆ ವಿಜೇಂದ್ರಗೂ ಸಹ ನೋಟಿಸ್ ಕೊಡ್ಬೇಕು. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ. ಯಡಿಯೂರಪ್ಪನವ್ರ ಮನೆಯಲ್ಲಿ ಭಿನ್ನಮತೀಯ ಕೆಲವೊಂದು ಮಾಜಿ ಶಾಸಕರ ಸೇವೆ ಮಾಡಿರ್ಬೇಕ. ರಾಜ್ಯದ ಅಧ್ಯಕ್ಷನಾಗಿ ಇಂಥ ಒಂದು ಅಕ್ಷಮ್ಯವಾದಂತ ಅಪರಾಧ ಮಾಡಿದ್ರಿಂದ ಅವ್ರಿಗೆ ಒಂದು ಕಠಿಣವಾದಂತ ನೋಟಿಸ್ ಕೊಡ್ಬೇಕಂತ ನಾನು ಯತ್ನಾಳ್ ಒಂದ್ಬನೇ ತಪ್ಪು ಮಾಡ್ತಾರೋ ಅಂತ ಭ್ರಮೆಯಿಂದ ಹೊರಗೆ ಬರಬೇಕಂತ ಹೇಳಿ. ಇಲ್ಲಂದ್ರೆ ಏನಾಗ್ತದೆ, ಬರೀ ಯತ್ನಾಳ್ ತಪ್ಪು ಮಾಡ್ತಾ ಇದ್ದಾನೆ, ವಿಜೇಂದ್ರ ಭ್ರಷ್ಟಾಚಾರ ಎಂದು ನೀವು ಇಲ್ಲಿ ದಿಲ್ಲಿಯಿಂದ ನಾನು ನೋಟಿಸ್ ಕೊಡೋದು 4-5 ನೋಟಿಸ್ ಕೊಡ್ತಾ ಇದ್ದೀನಿ. ನಾವು ಉತ್ತರ ಕೊಟ್ಕೊತ ಬಂದಿದ್ದೀನಿ. ಈ ಸಲ ಬಹಳ ವಿವರವಾಗಿ ಎಲ್ಲ ಉತ್ತರ ಕೊಟ್ಟೆ. ಇವ್ರೇನೇನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅಡ್ಜಸ್ಟ್ ಇದ್ದಾರೆ. ಮೊನ್ನೆ ಇದೇ ಹನಿ ಟ್ರ್ಯಾಪ್ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ ಇದೇ ವಿಜೇಂದ್ರನೇ ಅಶೋಕ್ ಮೇಲೆ ಒತ್ತಡ ತಂದು ಇದನ್ನ ಬಹಳ ಚರ್ಚೆಗೆ ಅವಕಾಶ ಕೊಡಬಾರ್ದು ವಿಜೇಂದ್ರ. ಇಂಥ ಒಂದು ದೊಡ್ಡ ಅಸ್ತ್ರ ನಮ್ಮ ಕೈಯಾಗ ಸಿಕ್ಕಾಗ ಸಹಿತ ಭಾರತೀಯ ಜನತಾ ಪಾರ್ಟಿ ಸಮರ್ಥವಾಗಿ ಅದನ್ನ ಉಪಯೋಗ ಮಾಡ್ಕೊಂಡಿದ್ರೆ ಅವತ್ತೇ ಅದು ಯಾವ ಆರೋಪಿ ಇತ್ತಲ್ಲ ಅವ್ರ ಹೆಸರನ್ನ ರಾಜಣ್ಣವರು ಬಹಿರಂಗಪಡಿಸ್ತಿದ್ರು. ಅವತ್ತೇ ಸರ್ಕಾರ ಬಿಟ್ಟು ಹೋಗ್ತಿತ್ತು. ಸರ್ಕಾರ ಉಳಿಸುವಂತ ಎಲ್ಲ ಹಂತದಲ್ಲಿ ವಿಜೇಂದ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಇದು ಓಲೈಕೆ, ಇದು ಮುಸ್ಲಿಮರ ಓಲೈಕೆ ಅಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ನನಗೆ ಅದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಕೊಟ್ಟಾರು ಬಿಟ್ಟವರು ಇದನ್ನ ನಾನು ಕನ್ಫರ್ಮ್ ಆದ್ಮೇಲೆ ಅದು ಉತ್ತರ ಕೊಡ್ತೀನಿ. ಆದ್ರೆ ನಮ್ದು ಅಷ್ಟೇ ವಿಚಾರ, ಯಾರು ದೇಶದ್ರೋಹಿ ಕೆಲಸ ಮಾಡುವಂಥದ್ದು ಕೊಡಬಾರ್ದು ಅಷ್ಟೇ. ಯಾರೇ ಇಲ್ಲ, ಮುಸ್ಲಿಮರಲ್ಲಿ ಹಿಂದೂ ಇರಲಿ. ಸರ್, ಈಗ ಒಂದು ಸುದ್ದಿ ಓಡಾಡ್ತಿದೆ, ರಾಜ್ಯಾಧ್ಯಕ್ಷರ ಚುನಾವಣೆಗೆ ಎಲೆಕ್ಷನ್ ನಡೆಯಲ್ಲ, ಅದು ನೇರ ನೇಮಕಾತಿ ಆಗುತ್ತೆ, ಅದು ಹೈಕಮಾಂಡ್ ನಾಯಕರಿಗೆ ಘೋಷಣೆ ಮಾಡ್ತಾರೆ ಶಿವಮೊಗ್ಗದಲ್ಲಿ ಅನ್ನೋ ಥರದಲ್ಲಿ. ಅದೇ ನಮಗೂ ಸಹ ನಿನ್ನೆಯಿಂದ ಕಿವಿಯಲ್ಲಿ ಕೇಳಿ ಬರ್ತಾ ಇದೆ. ಅಲ್ಲಿ ಗೋಡೆಯಲ್ಲಿ ಕಿವಿಗಳು ಇರ್ತವೆ, ಅವೆಲ್ಲ ಹೇಳ್ತಾ ಇದ್ದೀವಿ. ಆಗೋದಿಲ್ಲ, ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ಇವತ್ತು ಎಲ್ಲರ ವಿಚಾರಗಳನ್ನ ಕೇಳುವಂತಹ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಮೊದಲು ಹಂಗಿರ್ಲಿಲ್ಲ. ದಿಢೀರ್ನೆ ಯಡಿಯೂರಪ್ಪನ ಘೋಷಣೆ ಮಾಡೋದು, ದಿಢೀರ್ನೆ ವಿಜಯ ಮಾಡಿಬಿಡ್ತು. ಈಗ ಹೈಕಮಾಂಡ್ ಸಹ ವಿಜೇಂದ್ರ ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಅಲ್ಲ ಅನ್ನುವಂಥದ್ದು ಎಲ್ಲ ಸಂಸದರ ಅಭಿಪ್ರಾಯವಾಗಲಿ ಸಂಗ್ರಹ ಆಗಿದೆ. ಬಹಳಷ್ಟು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರಿನ ಕರ್ನಾಟಕದಾಗ ಎಲ್ಲರದು ಭಾವನೆ ಇದೆ. ವಿಜೇಂದ್ರ ವೈಫಲ್ಯ ಆಗಿದ್ದಾರೆ. ಎಲ್ಲರೂ ವಿಶ್ವಾಸ ತಗೊಂಡು ಹೋಗೋದ್ರಲ್ಲಿ ಅವರದು ಸಂಪೂರ್ಣ ವಿಫಲ ಆಗಿದ್ದರಿಂದ ಈ ರೀತಿ ಒಂದು ತಡೆ ಸ್ಪೀಡ್ ಬ್ರೇಕರ್ ಬಂದಿದೆ. ಮೊದಲು ಸ್ಪೀಡ್ ಬ್ರೇಕರ್ ಇರಲಿಲ್ಲ. ರಾಜ್ಯಾಧ್ಯಕ್ಷರಾದದ್ದನ್ನು ನೀವು ಒಪ್ಕೊಳ್ಳೋದಕ್ಕೆ ಮಾನಸಿಕ ಸಿದ್ಧತೆ ನಡೆಸ್ತಾ ಇದ್ದೀರಿ ಅಂತ. ನಾಲ್ಕು ಮಾನಸಿಕವಾಗಿ ನಾವು ವಿಜೇಂದ್ರ ಎಲ್ಲಿ ಒಪ್ತೀವಿ ಅಂತ ಹೇಳಿ ನಿಮ್ಗೆ ಹೇಳಿದ್ವೇ? ವಿಜೇಂದ್ರ ಒಪ್ಪು ಪ್ರಶ್ನೆ ಇಲ್ರಿ. ಬದಲಾವಣೆ ಶತಸಿದ್ಧ. ನಾ ಹಂಗೂ ಹೇಳುದಿಲ್ಲ. ಅದು ಏನಾದ್ರೂ ಸೂತ್ರ ಕಂಡು ಹಿಡಿಯಬೇಕು ಹೈಕಮಾಂಡ್. ಸರ್, ವಿಜೇಂದ್ರ ಮೇಲೆ ಬಿಜೆಪಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಅವಮಾನಕಾರಿಯಾಗಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸೋತಿದೆ. ಯಾವ ಲಿಂಗಾಯತರ ಪ್ರಾಬಲ್ಯ ಇರುವಂತಹ ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ವಿಜೇಂದ್ರ ನಾಯಕತ್ವ. ದಾವಣಗೆರೆ, ಕಲಬುರ್ಗಿ, ಬೀದರ್, ಅಲ್ಲಿಂದ ನಮ್ಮ ತುಮಕೂರಿನಲ್ಲಿ ವಿರೋಧ ಮಾಡಿದ್ರು, ಆದ ಪಾಪ ಬಂದರು ಸೋಮಣ್ಣವರು. ಚಾಮರಾಜನಗರದಿಂದ ಪಕ್ಷ ವಿರೋಧಿ ಚಟುವಟಿಕೆ ಇವರು ಎಲ್ಲ ಚೀಲಗಳು ಮಾಡಿದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ. ಇಂಥ ಅಧ್ಯಕ್ಷನನ್ನು ನಾವು ಒಪ್ಪುವ ಪ್ರಶ್ನೆನೇ ಇಲ್ಲ. ಎಲ್ಲರೂ ಒಪ್ಕೊಂಡು ಬಿಡ್ತೀರಿ. ಅವು ಒಪ್ಪೋದ್ರ ಸಲುವಾಗಿ ನೀವು ಮೊದಲೇ ಹೆಜ್ಜೆ ಇಡ್ತಿದ್ರೆ ನೋ ಹೆಜ್ಜೆ, ಒಂದೇ ಒಂದು ಹೆಜ್ಜೆ ವಿಜೇಂದ್ರ ಹಟಾವು, ಕರ್ನಾಟಕಕ್ಕೆ ನಿಷ್ಠಾವಂತ ಬಿಜೆಪಿ ಬಚಾವ್. ಸರ್, ನೀವು ಏನು ಮುಂದೆ ಏನು ಸಿಬಿಐ ಇದು ಮತ್ತು ಕೇಂದ್ರದ ರಾಜ್ಯ ಸರ್ಕಾರಿ ಅವರೊಂದು ಅಫಿಡೇಟ್ ಹಾಕಿಲ್ಲ. ಈಗಾಗಲೇ ಲೋಕಾಯುಕ್ತದಲ್ಲಿ ಅದು ಕ್ಲೋಸ್ ಆಗಿದೆ ಅಂತ ಹೇಳಿ ಬಂದಿದ್ರು. ಬಹುಶಃ ಅವರೇ ಅಪರಾಧಿಗಳ ಸ್ಥಾನದಾಗ ನಿಲ್ಲುವ ಹಂಗೆ ಆಗಿತ್ತದು. ದಿಢೀರ್ನೆ ಇವತ್ತು ಅವರ ಏನು ನ್ಯಾಯವಾದಿಗಳಾದಂಥ ಕಪಿಲ್ ಸಿಬಲ್ ಅವರು ಆ ಅಫಿಡೇಟ್ ಅನ್ನ ವಾಪಸ್ ತಗೊಳ್ಳಿಕ್ಕೆ ಕೋರ್ಟಿಗೆ ಕೇಳ್ಕೊಂಡು ಕೋರ್ಟ್ ಅದಕ್ಕೆ ಸಹಮತ ವ್ಯಕ್ತಪಡಿಸಿ ಇನ್ನು 2 ವಾರದ ನಂತರ ಈ ಒಂದು ಕೇಸ್ ಏನಿದೆ ನಾವು ಸಹ ಏನು ನಮ್ಮ ಶ್ಯಾಮ್ ದಿವಾನವ್ರನ್ನ ನಾವು ಕೊಟ್ಟಿದ್ದೀವಿ. ಇನ್ನು 2 ವಾರದಲ್ಲಿ ಆ ಪ್ರಕರಣ ಬಗ್ಗೆ ಮತ್ತೆ ವಿಚಾರಣೆ ಬರ್ತದೆ.
ಏನು ಲೋಪ ಇತ್ತು ಸರ್ ಅರ್ಜಿ? ಅವರು ತಪ್ಪಿ ಅವರೇ ಅಪರಾಧಿ ಅನ್ನೋ ಹಂಗೆ ಅವರೇ ಪ್ರೂವ್ ಮಾಡ್ಕೊಂಡ್ ಬಿಟ್ಟಿದ್ರು. ಅದು ಅವರಿಗೆ ಹಿಂದ್ಗಡೆ ಜ್ಞಾನೋದಯ ಆಯ್ತು. ಓಕೆ. ಆದ ತಕ್ಷಣನೇ ನಾವು ವಾಪಸ್ ತಗೋತೀವಿ ಏನು ಹಾಕಿದಂತ ಕೋರ್ಟ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಸರ್, ಈಗ 5 ಜನ ಬಿಜೆಪಿ ನಾಯಕರುಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ BP ಹರೀಶ್ ಅವರು ಇದ್ದಾರೆ, ನಿಮ್ಮ ಬಣದವರು ಇದ್ದಾರೆ, ಆ ಕಡೆ ಬಣದವರು ಇದ್ದಾರೆ. ಬಣದವರು ಇದ್ದಾರೆ, ಬಿಜೆಪಿಯಲ್ಲಿ ಇದ್ದು ಕಾಂಗ್ರೆಸ್ ಮಾತ ಬಗ್ಗೆ ಮಾತಾಡ್ತಿದ್ದವರು ಇದ್ದಾರೆ. ನೋಡಿ, ಈಗ ನಮ್ಮ ಹೈಕಮಾಂಡು ಸಂಪೂರ್ಣವಾಗಿ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತ ಹೇಳಿ ಈ ನಿರ್ಣಯ ತಗೊಂಡಾರೆ. ಮೊದಲು ಏನದ ಬರೀ 14 ನೋಟಿಸ್ ಕೊಡೋದು ಬಿಟ್ರೆ 75 ಗಂಟೆ ಕೊಡಬೇಕು, 41 ದಿವಸ ಮೇಲೆ ಕೊಡಬೇಕು, ಏನೇನೋ ಹೇಳ್ತಿದ್ರು. ಇವತ್ತೇ ನಿನ್ನೆ ನಿರ್ಣಯ ತಗೊಂಡ್ರೆ ಅದನ್ನ ಸ್ವಾಗತ ಮಾಡ್ತೀನಿ. ಇದರ ಜೊತೆಗೆ ವಿಜೇಂದ್ರಗೂ ಸಹ ನೋಟಿಸ್ ಕೊಡ್ಬೇಕು. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ. ಯಡಿಯೂರಪ್ಪನವ್ರ ಮನೆಯಲ್ಲಿ ಭಿನ್ನಮತೀಯ ಕೆಲವೊಂದು ಮಾಜಿ ಶಾಸಕರ ಸೇವೆ ಮಾಡಿರುವಾಗ ರಾಜ್ಯದ ಅಧ್ಯಕ್ಷನಾಗಿ ಇಂಥ ಒಂದು ಅಕ್ಷಮ್ಯವಾದಂತಹ ಅಪರಾಧ ಮಾಡಿದ್ರಿಂದ ಅವ್ರಿಗೆ ಒಂದು ಕಠಿಣವಾದಂತ ನೋಟಿಸ್ ಕೊಡ್ಬೇಕಂತ ನಾನು